ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಸಿಎಂ ಡಿಸಿಎಂಗಳ ನಡುವೆ ಮುಂದುವರೆದ ಬ್ರೇಕ್ಫಾಸ್ಟ್ ಮೀಟಿಂಗ್. ಅಂದು ಚೌಚೌಬಾತ್, ಎಂದು ನಾಟಿ ಕೋಳಿ ಸಾಂಬಾರ್. ನಾಟಿ ಕೋಳಿ ಮೀಟಿಂಗ್ ನಲ್ಲಿ ಮತ್ತೆ ಅದೇ ರಾಗ, ಅದೇ ಹಾಡು, ಸಿಗದ ಸ್ಪಷ್ಟ ನಿಲುವಿನ ಸುಳಿವು. ಒಗ್ಗಟ್ಟಿನ ಘೋಷಣೆ ನಡುವೆಯೇ ಬೀಸ್ತಾ ಇರುವ ಬಿಕ್ಕಟ್ಟಿನ ಸುಳಿಗಾಳಿ. ಮತ್ತದೇ ಹೈಕಮಾಂಡ್ ಮಾತಿಗೆ ಬದ್ಧ ಎಂಬ ಹೇಳಿಕೆ. ಅಸಲಿಗೆ ಕಾಂಗ್ರೆಸ್ನಲ್ಲಿ ಆಗ್ತಿರೋದು ಏನು? ಯಾರು ಸಿಎಂ ಎಂಬ ಗೊಂದಲ ಇನ್ನೂ ಉಳಿದುಕೊಂಡಿದ್ಯಾ? ಇದುವೇ ಹೊತ್ತಿನ ವಿಶೇಷ ನಾಟಿ ಕೋಳಿ ನಾಷ್ಟ. ಡಿಕೆ ಶಿವಕುಮಾರ್ ಮನೆಯಿಂದ ಟಿಫನ್ ಸೆಂಟರ್ ಆಗಿ ಬದಲಾಗಿತ್ತು. ಏನೋ ಮಹತ್ವದ ನಿಲುವುಗಳು ಆಚೆ ಬರಲಿವೆ ಅಂತಲೇ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ರು. ನಾಟಿ ಕೋಳಿ ಪಾರ್ಟಿ ನಿಲುವೆ ಅಂತಿಮ ಅನ್ನೋ ಮತ್ತದೇ ಸಿದ್ಧ ಸೂತ್ರ ಆಚೆ ಬಂದಿದೆ. ಅವತ್ತು ಇಡ್ಲಿ ಡಿಪ್ಲೊಮಸಿ, ಇವತ್ತು ಚಿಕನ್ ಡಿಪ್ಲೊಮಸಿ. ಮಹತ್ವದ ಸುಳಿವು ಕಾದು ಕುಳಿತವರ ನಿರೀಕ್ಷೆ ಹುಸಿ. ಒಗ್ಗಟ್ಟಿನ ಘೋಷಣೆ ಮಾಡಿದ್ರೂ ಕೂಡ ತೆರೆಯ ಹಿಂದೆ ಒಂದೊಂದೇ ಕಸರತ್ತುಗಳು ನಡೀತಿರೋದು ಸ್ಪಷ್ಟವಾಗಿದೆ. ನಾಷ್ಟಾ ಪಾಲಿಟಿಕ್ಸ್ಗೆ ವಿಪಕ್ಷ ಗರಂ ಆಗಿದೆ. ಇಂದಿನ ನಾಟಿ ಕೋಳಿ ನಾಷ್ಟದ ಇನ್ಸೈಡ್ ಸ್ಟೋರಿ ಏನು? ಶನಿವಾರ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗು, ಮಂಗಳವಾರ ನಡೆದ ನಾಟಿ ಕೋಳಿ ಮೀಟಿಂಗು ವ್ಯತ್ಯಾಸಗಳೇನು? ಇಲ್ಲಿದೆ ಡೀಟೇಲ್ಸ್. ನಾನು ನಾನ್ ವೆಜ್, ಡಿಕೆಶಿ ವೆಜ್. ಇವ್ರ ಮನೆಯಲ್ಲಿ ನಾನ್ ವೆಜ್ಜು, ನಮ್ಮ ಮನೆಯಲ್ಲಿ ಬರೀ ವೆಜ್ಜು. ಇವನು ವೆಜಿಟೇರಿಯನ್ನು, ನಾನು ನಾನ್ ವೆಜಿಟೇರಿಯನ್ನು. ಆದರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಹಳ್ಳಿಯಿಂದ ನಾಟಿ ಕೋಳಿ ತರಿಸಲು ಡಿಕೆಗೆ ಹೇಳಿದ್ದೆ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬಾ, ಇಲ್ಲಿ ಬೆಂಗಳೂರಿನಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ. ರಾಹುಲ್ ಗಾಂಧಿ ತೀರ್ಮಾನದಂತೆ ನಡೆದುಕೊಳ್ಳುತ್ತೇವೆ. ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಮಾಡಿ. ಅದೇ ರಾಗ, ಅದೇ ಹಾಡು, ಅದೇ ತಾಳ, ಯಾವುದೇ ಬದಲಾವಣೆ ಇಲ್ಲ. ಶನಿವಾರ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಇದೇ ಮಾತುಗಳನ್ನ ಆಡಿದ್ರು. ಅಂದು ಆಡಿದ ಮಾತುಗಳನ್ನೇ ಇಂದು ಕೂಡ ಆಡಿದ್ದಾರೆ. ಅದೇ ಪುನರಪಿ ಉವಾಚಗಳು. ಇದೇ ಮಾತುಗಳನ್ನ ಮರಳಿ ಆಡಬೇಕಿದ್ರೆ ಮತ್ತೊಂದು ಬ್ರೇಕ್ಫಾಸ್ಟ್ ಬೇಕಿತ್ತಾ ಅನ್ನೋ ಅನುಮಾನಗಳು ಕೂಡ ಶುರುವಾಗಿವೆ. ಆದರೂ ನಾಟಿ ಕೋಳಿ ಮೀಟಿಂಗ್ನಲ್ಲಿ ಹಲವು ಇಂಟ್ರೆಸ್ಟಿಂಗ್ ವಿಷಯಗಳು ಕೂಡ ಆಚೆ ಬಂದಿವೆ. ಹಲವು ಆಯಾಮಗಳನ್ನು ಕೂಡ ಈ ಭೇಟಿಯಲ್ಲಿ ಕಾಣಬಹುದು. ಮೀಟಿಂಗ್ ಮುಗಿದ ಬಳಿಕ ಅನೇಕ ರಾಜಕೀಯ ಬೆಳವಣಿಗೆಗಳು ಕೂಡ ನಡೆದಿವೆ. ಸಿಎಂ ಸಿದ್ದು ವೆಲ್ಕಮ್ ಮಾಡಲು ಕಾದು ನಿಂತಿದ್ದ ಡಿಕೆ. ಅಂದು ಡಿಸಿಎಂ ಡಿಕೆಶಿಗೆ ಸಿಕ್ಕಿರಲಿಲ್ಲ ಇದೇ ವೆಲ್ಕಮ್. ಮಂಗಳವಾರ ಬೆಳಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೇ ಡಿಕೆ ಶಿವಕುಮಾರ್ ಸಿಎಂ ಬರುವಿಕೆಗಾಗಿ ಮನೆಯ ಎದುರು ಕಾದು ನಿಂತಿದ್ರು. ಸಿಎಂ ಆಗಮಿಸುತ್ತಿದ್ದಂತೆ ಅವರನ್ನ ವೆಲ್ಕಮ್ ಮಾಡಿ ಮನೆಯೊಳಗೆ ಕರೆದುಕೊಂಡು ಹೋಗಿ ಸಿದ್ದರಾಮಯ್ಯ ನೆಚ್ಚಿನ ನಾಟಿ ಕೋಳಿ ನಾಷ್ಟಾ ಉಣಬಡಿಸಿದ್ದು ವಿಶೇಷವಾಗಿತ್ತು. ಈ ವೇಳೆ ಇಬ್ಬರ ನಡುವೆ 1-to-1 ಮಾತುಕತೆ ನಡೆದಿದೆ. ಮತ್ತೆ ನಾಯಕತ್ವ ಬದಲಾವಣೆ ಬಗ್ಗೆ ಮಾತುಗಳು ನಡೆದರೂ ಕೂಡ ಆ ಬಗ್ಗೆ ಪ್ರೆಸ್ ಮೀಟ್ನಲ್ಲಿ ಏನೂ ಹೇಳಿಲ್ಲ. ಅಧಿವೇಶನದಲ್ಲಿ ವಿಪಕ್ಷವನ್ನ ಹೇಗೆ ಎದುರಿಸುವುದು, ರೈತರ ಮೆಕ್ಕೆಜೋಳ ಹೋರಾಟಕ್ಕೆ ಪರಿಹಾರ ನೀಡುವುದರ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಅಂತ ಮಾಧ್ಯಮಗಳ ಎದುರು ಉಭಯ ನಾಯಕರು ಹೇಳಿದ್ದಾರೆ. ಇವತ್ತು
ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದೀವಿ. ಪಾರ್ಟಿ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ಬಹಳ ಮುಖ್ಯವಾಗಿ 8ನೇ ತಾರೀಕು ಅಸೆಂಬ್ಲಿ ಶುರುವಾಗುತ್ತೆ. 8ನೇ ತಾರೀಕು ಅಸೆಂಬ್ಲಿ ಶುರುವಾಗೋದ್ರಿಂದ 2 ವಾರ ನಡೀತದೆ. ಅಲ್ಲಿ ನಮ್ಮ ಸ್ಟ್ರಾಟಜಿ ಏನಿರಬೇಕು ಅನ್ನೋದ್ರ ಬಗ್ಗೆ, ರಣನೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ರಣನೀತಿ ಅಧಿವೇಶನಕ್ಕ ದೆಹಲಿ ಅಂಗಳಕ್ಕ. ಸಿದ್ದು ಡಿಕೆ ನಡುವೆ ನಡಿಲೇ ಇಲ್ವಾ ಸಿಎಂ ಚರ್ಚೆ? ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿ, ನಾವು ಡಿಸೆಂಬರ್ 8ರಿಂದ ಚಳಿಗಾಲ ಅಧಿವೇಶನ ನಡೆಯಲಿದೆ. ಅಲ್ಲಿ ನಮ್ಮ ಸ್ಟ್ರಾಟಜಿ, ರಣನೀತಿ ಹೇಗಿರಬೇಕು ಅನ್ನೋ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಅಸಲಿಗೆ ಡಿಸಿಎಂ ಡಿಕೆಶಿಯ ಸದಾಶಿವನಗರದ ನಿವಾಸದಲ್ಲಿ ನಡೆದಿದ್ದು ಯಾವ ರಣನೀತಿ? ಅಧಿವೇಶನ ಎದುರಿಸುವ ರಣನೀತಿಯ ಬಗ್ಗೆ ಶನಿವಾರ ಸಿಎಂ ಮನೆಯಲ್ಲಿಯೇ ಮಾತುಕತೆ ಆಗಿತ್ತಲ್ಲ. ಆದರೂ ಇಂದು ಕೂಡ ಅದೇ ಮಾತುಗಳು ನಡೆದಿವೆಯಾ? ಅದಕ್ಕೆ ಇಂಥದ್ದೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಬೇಕಾಗಿತ್ತ? ಅದು ಅಧಿವೇಶನಕ್ಕೂ ಮುನ್ನ ನಡೆಯಲಿರುವ ಸಂಸದೀಯ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ನಡೆಸಬಹುದಿತ್ತು. ಆದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮರಳಿ ಇದೇ ಮಾತುಕತೆಗಾಗಿಯೇ ನಡೆಸಲಾಗಿತ್ತ? ಅವಶ್ಯಕತೆ ಇತ್ತ ಅನ್ನೋ ಸಂಶಯಗಳು ಕೂಡ ಮೂಡುತ್ತಿವೆ. ಅಂದು ಸಿದ್ದರಾಮಯ್ಯ ಜೊತೆ ಇದ್ರು ಪೊನ್ನಣ್ಣ. ಇಂದು ಡಿಕೆಶಿ ಮನೆಯಲ್ಲಿ ಕಂಡ್ರು ಸುರೇಶಣ್ಣ. ಸಿಎಂ ಡಿಸಿಎಂ ನಡೆಸಿದ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಹಲವು ಸಿಮಿಲಾರಿಟಿಗಳು ನಮಗೆ ಕಾಣಿಸುತ್ತವೆ. ಶನಿವಾರ ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ನಡೆದ ಉಪಹಾರ ಉಪಚಾರದಲ್ಲಿ ಸಿಎಂ ಸಿದ್ದು ಜೊತೆ ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಇದ್ರು. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಡೆದ ನಾಟಿ ಕೋಳಿ ನಾಷ್ಟಾ ಪಾರ್ಟಿಯಲ್ಲಿ ಡಿಕೆ ಸಹೋದರ ಡಿಕೆ ಸುರೇಶ್ ಇದ್ರು. ಉಪಹಾರದ ಬಳಿಕ ಶುರುವಾದ ಮೀಟಿಂಗ್ ವೇಳೆ ಅಂದು ಪೊನ್ನಣ್ಣ ಕೂಡ ಆಚೆ ಬಂದಿದ್ರು. ಇಂದು ಡಿಕೆ ಸುರೇಶ್ ಕೂಡ ಆಚೆ ಬಂದಿದ್ರು. ನಾಟಿ ಕೋಳಿ ಮೀಟಿಂಗ್ನಲ್ಲಿ ಕಂಡ ಒಗ್ಗಟ್ಟಿನ ವಾಚಗಳು. ಒಂದೇ ಬ್ರ್ಯಾಂಡ್ನ ವಾಚ್ ಧರಿಸಿದ್ದೇಕೆ ಸಿಎಂ ಡಿಸಿಎಂ? ಎಸ್, ಶನಿವಾರ ಸಿಎಂ ಡಿಸಿಎಂ ನಡುವೆ ನಡೆದ ಉಪಹಾರ ಸಭೆಯಲ್ಲಿ ಯಾವುದೇ ರೀತಿಯ ಒಗ್ಗಟ್ಟಿನ ಕುರುಹುಗಳು ಕಂಡು ಬಂದಿರಲಿಲ್ಲ. ಆದರೆ ಮಂಗಳವಾರ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ನಡೆದ ನಾಷ್ಟಾ ಪಾರ್ಟಿಯ ಬಳಿಕ ಸಿಎಂ ಡಿಸಿಎಂ ಒಂದೇ ಬ್ರ್ಯಾಂಡ್ ವಾಚ್ ಧರಿಸಿದ್ದು ಕೂಡ ಕಂಡು ಬಂದಿತ್ತು. ಉಭಯ ನಾಯಕರು ಕಾರ್ಟಿಯಾರ್ ಕಂಪನಿಯ ವಾಚ್ ಧರಿಸಿದ್ರು. ಈ ಮೂಲಕ ನಾವಿಬ್ರು ಒಂದೇ ಅಂತ ಸಂದೇಶ ಸಾರಿದ್ರ ಅನ್ನೋ ಅನುಮಾನಗಳು ಶುರುವಾಗಿವೆ. ಡಿಸೆಂಬರ್ 8ಕ್ಕೆ ಹೈಕಮಾಂಡ್ ಭೇಟಿಗೆ ಮುಹೂರ್ತ. ಅಂದು ಕರೆ ಬಂದ್ರೆ ಹೋಗಲು ರೆಡಿ ಎಂದ ಸಿದ್ದರಾಮಯ್ಯ. ನವೆಂಬರ್ ಕ್ರಾಂತಿಯ ಕಿಡಿ ಹೊತ್ತಿದಾಗಿನಿಂದ ಇಲ್ಲಿಯವರೆಗೂ ಕರ್ನಾಟಕದ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲು ಹೋಗಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಬಂದು ಉಭಯ ನಾಯಕರ ಜೊತೆ ಮಾತುಕತೆ ನಡೆಸಿದ್ದು ಬಿಟ್ರೆ ಕುರ್ಚಿ ಕದನದ ವಿಚಾರದಲ್ಲಿ ಹೈಕಮಾಂಡ್ ಇನ್ನೂ ಕೂಡ ಮಧ್ಯಪ್ರವೇಶ ಮಾಡಿಲ್ಲ. ನಾಯಕರಿಗೆ ಬುಲಾವ್ ಕೂಡ ನೀಡಿಲ್ಲ. ಆದರೆ ಡಿಸೆಂಬರ್ 8ರಂದು ದೆಹಲಿಗೆ ಉಭಯ ನಾಯಕರು ಹಾರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಂದೇ ವಿಧಾನಸಭಾ ಚಳಿಗಾಲ ಅಧಿವೇಶನ ನಡೆಯಲಿದ್ದು ಮೊದಲ ದಿನ ಸದನ ಬೇಗ ಮುಗಿಯಲಿದೆ. ಒಂದು ವೇಳೆ ಕರೆ ಬಂದರೆ ದೆಹಲಿಗೆ ಹೋಗಲು ನಾಯಕರು ಸಿದ್ಧರಾಗಿದ್ದಾರೆ. ನಮ್ಮ ಮೇಟಿಯವರು ಸಿಟ್ಟಿಂಗ್ ಮೆಂಬರ್ ಆಗಿದ್ದರು. ಅವರು ಕಾಲ ಆಗಿರೋದ್ರಿಂದ ಅಡ್ಜನ್ ಆಗ್ಬೋದು ಅಂತಕ್ಕಂಥ ಅನಿಸಿಕೆಯನ್ನು ಇಟ್ಕೊಂಡಿದ್ದೀವಿ. ಅವತ್ತೇ ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂತಂದರೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸದಸ್ಯರುಗಳಿರ್ತಾರೆ. ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು ಕರ್ನಾಟಕದವರು, ಅಲ್ಲಿ ಕರೆಯೋಣ ಅಂತ ಅಂದ್ಕೊಂಡಿದ್ದೀವಿ. ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ಸಿಎಂ ಫೈಟ್ ನಡುವೆ ಸಿದ್ದು ರಾಜಕೀಯ ಸನ್ಯಾಸದ ಮಾತು. ಕುರ್ಚಿ ಬಿಡಲು ಈಗಲೇ ಸಿದ್ಧರಾಗಿ ಬಿಟ್ರ ಸಿದ್ದರಾಮಯ್ಯ. ಎಸ್, ಎಂಥದ್ದೊಂದು ಮಾತು ಸಿಎಂ ಸಿದ್ದರಾಮಯ್ಯ ಆಡಿದ್ದಾರೆ ಅನ್ನೋ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗುತ್ತೆ. ಡಿಸಿಎಂ ಡಿಕೆಶಿ ಭೇಟಿಯ ವೇಳೆಯೇ ವಿಧಾನಸೌಧದಿಂದ ತೆರಳುವ ವೇಳೆ ಸಿಎಂ ಸಿದ್ದರಾಮಯ್ಯ ಬೇಳೂರು ಗೋಪಾಲಕೃಷ್ಣ ಜೊತೆ ಮಾತನಾಡುವಾಗ ರಾಜಕೀಯ ಶಾಶ್ವತವಲ್ಲ,
ರಾಜಕೀಯ ಯಾರಪ್ಪನ ಮನೆ ಆಸ್ತಿಯೂ ಅಲ್ಲ ಅಂತ ಹೇಳಿದ್ದಾರೆ. ಮುಂದೆ ಏನಾಗುತ್ತೋ ಆಗಲಿ, ನಾನ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಅಚ್ಚರಿಯ ಹೇಳಿಕೆ ನೀಡಿರುವುದು ಗ್ಯಾರಂಟಿ ನ್ಯೂಸ್ಗೆ ಬಲ್ಲ ಮೂಲಗಳು ತಿಳಿಸಿವೆ. ಐದು ವರ್ಷ ನಾನೇ ಸಿಎಂ ಅಂತಿದ್ದ ಸಿಎಂ ಸಿದ್ದು ಈಗ ಏಕಾಏಕಿ ರಾಜಕೀಯ ಸನ್ಯಾಸತ್ವದ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಲ್ಲಿಗೆ ಸಿಎಂ ಬದಲಾವಣೆ ಮುಹೂರ್ತ ನಿಗದಿಯಾಗಿದೆ ಅನ್ನೋ ಸೂಚನೆ ಸಿಕ್ಕಿದೆ. ಬೇಳೂರು ಗೋಪಾಲಕೃಷ್ಣ ಎದುರಲ್ಲಿ ಸಿದ್ದು ಆಡಿದ ಮಾತು ಈಗ ದೆಹಲಿ ನಾಯಕರು ತೆಗೆದುಕೊಂಡಿರುವ ನಿರ್ಧಾರದ ಪುಟದ ಮುನ್ನಡಿಯಂತೆ ಭಾಸವಾಗ್ತಾ ಇದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಫಿಕ್ಸಾ? ಹಾಗಿದ್ರೆ ಯಾವಾಗ ಮುಹೂರ್ತ ಎಂದು ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ವಿಧಾನಸೌಧದ ಮೆಟ್ಟಿಲಲ್ಲಿಯೇ ದೊಡ್ಡದೊಂದು ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಬಂದ್ರ ಗೊತ್ತಿಲ್ಲ. ಆದರೆ ರಾಜಕೀಯದ ವೈರಾಗ್ಯದ ಬಗ್ಗೆ ವಿರಾಗಿಯಂತೆ ವಿದಾಯದ ಮಾತುಗಳನ್ನ ಆಡಿದ್ದಾರೆ ಸಿದ್ದು. ಸಿದ್ದರಾಮಯ್ಯ ಈ ರೀತಿ ಹೇಳಲು ಕಾರಣವೇನು? ಈ ಎಲ್ಲಾ ಕಿತ್ತಾಟಗಳು ಅವರನ್ನ ಹೈರಾಣು ಮಾಡಿ ಹಾಕಿದೆಯಾ? ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿರೋದು ಏನು ಅಂತ ನೋಡ್ತಾ ಹೋದ್ರೆ ಇದು ಆ ಸಮಯಕ್ಕೆ ಹಾಗೂ ಸಂದರ್ಭಕ್ಕೆ ಆಡಿದ ಮಾತುಗಳು ಅಂತ ತಿಳಿದು ಬರ್ತವೆ. ರಾಜಕೀಯ ನಮ್ಮಪ್ಪನ ಮನೆಯ ಆಸ್ತಿಯಲ್ಲ, ಏನಾಗುತ್ತೋ ಆಗಲಿ ಅಂದಿದ್ದೇಕೆ ಕೈಪಡೆ ಟಗರು. ಡಿಕೆಶಿ ನಿವಾಸದಲ್ಲೇ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಮುಗಿಸಿಕೊಂಡು ಸಿಎಂ ತೆರಳಿದ ಮೇಲೆ ಎಂಥದ್ದೊಂದು ಮಾತನ್ನ ಸಿಎಂ ಮಾಡಿದ್ದಾರೆ. ಡಿಕೆಶಿ ನಿವಾಸದಿಂದ ಹೊರಟ ಸಿಎಂ ಮಂಗಳವಾರ ನಿಧನಗೊಂಡ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಅಂತಿಮ ದರ್ಶನ ಪಡೆದರು. ಬಳಿಕ ವಿಧಾನಸಭೆಯಲ್ಲಿ ಸಾಲು ಸಭೆ ನಡೆಸಿದ್ದಾರೆ. ವಿಧಾನಸೌಧದಿಂದ ವಾಪಸ್ ಬರುವಾಗ ಬೇಳೂರು ಗೋಪಾಲಕೃಷ್ಣ ಏನಾಯ್ತು ಸರ್ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅಂತ ಕೇಳಿದ್ದಾರೆ. ಈ ವೇಳೆ ನೋಡಪ್ಪ, ರಾಜಕೀಯ ಎಂದಿಗೂ ಶಾಶ್ವತವಲ್ಲ, ನಾನು ಸದ್ಯ ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ, ರಾಜಕೀಯ ನಮ್ಮಪ್ಪನ ಆಸ್ತಿಯೂ ಅಲ್ಲ, ಏನಾಗುತ್ತೋ ಆಗಲಿ ಬಿಡು ಅಂತ ಹೇಳಿದ್ದಾರೆ. ಸಿಎಂ ಮಾತಿನಲ್ಲಿ ಅಡಗಿದೆಯಾ ಮುಂದಿನ ಭವಿಷ್ಯ? ವೈರಾಗ್ಯದ ಮಾತುಗಳು ಸಿದ್ದು ಬಾಯಲ್ಲಿ ಬಂದಿದ್ದೇಕೆ? ಒಂದು ಮೂಲಗಳ ಪ್ರಕಾರ ಸಿಎಂ ಸಿದ್ದರಾಮಯ್ಯಗೆ ರಾಜ್ಯ ರಾಜಕಾರಣದ ಮುಂದಿನ ಭವಿಷ್ಯದ ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಯಾವಾಗ ಬೇಕಾದರೂ ಹೈಕಮಾಂಡ್ನಿಂದ ತ್ಯಾಗಪತ್ರದ ಡಿಮ್ಯಾಂಡ್ ಬರಬಹುದು ಅನ್ನೋದು ನಿಶ್ಚಯವಾಗಿದೆ. ಹೀಗಾಗಿ ಏನಾಗುತ್ತೋ ಆಗಲಿ ಬಿಡು ಅಂತ ಹೇಳಿದ್ದಾರೆ. ಸಿದ್ದು ತಾವು ರಾಜಕೀಯವಾಗಿ ಸಕ್ರಿಯರಾಗಿ ಇರುವಾಗಲೇ ತಮ್ಮ ಪುತ್ರ ಯತೀಂದ್ರನಿಗೆ ಒಂದು ರಾಜಕೀಯ ಭವಿಷ್ಯ ಕಲ್ಪಿಸುವ ಉದ್ದೇಶವಿದೆ. ಈಗಾಗಲೇ ಶಾಸಕರಾಗಿ ರಾಜಕೀಯ ಪ್ರವೇಶ ಮಾಡಿರುವ ಯತೀಂದ್ರ ಮುಂದೆ ಪಕ್ಷದಲ್ಲಿ ಪ್ರಮುಖ ಸ್ಥಾನ ಪಡೆಯುವ ಆಸೆ ಸಿದ್ದುಗೆ ಇದೆ. ಹೀಗಾಗಿ ಮಗನನ್ನು ಯಾವುದಾದ್ರೂ ಒಂದು ಪಟ್ಟಕ್ಕೆ ಕೂರಿಸಿ ಒಂದು ಸ್ಮೂತ್ ಎಕ್ಸಿಟ್ ಪಡೆದರಾಯಿತು ಅನ್ನೋ ಅಂತಿಮ ನಿಲುವಿಗೆ ಸಿಎಂ ಸಿದ್ದರಾಮಯ್ಯ ಬಂದಿದ್ದಾರೆ ಅಂತಲೇ ಹೇಳಲಾಗಿದೆ. ಸೋಮವಾರವೇ ಬೀಳುತ್ತಾ ಕುರ್ಚಿ ಕದನಕ್ಕೆ ತೆರೆ. ಹೈಕಮಾಂಡ್ ಭೇಟಿಗಾಗಿ ಸಿಎಂ ಡಿಸಿಎಂ ದೆಹಲಿಗೆ. ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದ ಆಚೆ ಬಂದ ಬಳಿಕ ಸಿಎಂ ಸಿದ್ದರಾಮಯ್ಯ ಡಿಸೆಂಬರ್ 8 ಅಂದ್ರೆ ಬರುವ ಸೋಮವಾರ ದೆಹಲಿಗೆ ಭೇಟಿ ನೀಡುವ ಸುಳಿವು ನೀಡಿದ್ದಾರೆ. ಅಂದೇ ಸಂಸದೀಯ ಸಭೆ ಇರುವುದರಿಂದ ಒಂದು ವೇಳೆ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶ ನೀಡಿದ್ದಲ್ಲೇ ಭೇಟಿ ಮಾಡಿ ಚರ್ಚಿಸುತ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಅಲ್ಲಿಗೆ ಸೋಮವಾರ ಸಿಎಂ ಬದಲಾವಣೆಯ ಅಂತಿಮ ತೀರ್ಮಾನ ದೆಹಲಿಯಲ್ಲಿ ಆಗಲಿದೆ ಅನ್ನೋ ಸೂಚನೆ ಸಿಎಂ ನೀಡಿದ್ರಾ ಅನ್ನೋ ಅನುಮಾನಗಳು ಸೃಷ್ಟಿಯಾಗ್ತಿವೆ. ಕಾರಣ ಅವರ ವೈರಾಗ್ಯದ ಮಾತುಗಳು. ಹೀಗಾಗಿಯೇ ಡಿಕೆಶಿ ಸಿಎಂ ಯಾವಾಗ ಅಂತ ಕೇಳಿದ್ದಕ್ಕೆ ಅವರು ಅಷ್ಟು ಗರಂ ಆಗಿ ಉತ್ತರಿಸಿದ್ರಾ ಅನ್ನೋ ಸಂಶಯಗಳು ಕೂಡ ಮೂಡುತ್ತಿವೆ.
ಡಿ.ಕೆ. ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಸರ್? ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ಸಿಎಂ ಆಗ್ತಾರೆ? ಹೈಕಮಾಂಡ್ ಹೇಳಿದಾಗ ಬುಧವಾರ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ. ಒಂದೇ ವೇದಿಕೆಯಲ್ಲಿ ಉಭಯ ನಾಯಕರ ಭೇಟಿ. ಡಿಸೆಂಬರ್ 3 ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ನ ರಾಷ್ಟ್ರೀಯ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಭೇಟಿಯಾಗಲಿದ್ದಾರೆ. ಮಂಗಳೂರಿನಲ್ಲಿ ನಡೆಯುವ ಗುರುಗಾಂಧಿ ಸಂವಾದದಲ್ಲೇ ಕೆಸಿ ವೇಣುಗೋಪಾಲ್ ಹಾಗೂ ಸಿದ್ದು ಭಾಗಿಯಾಗಲಿದ್ದಾರೆ. ಈ ವೇಳೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಮಂಗಳೂರಿನ ಕೊಣಾಜೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಕೆಸಿ ವೇಣುಗೋಪಾಲ್ ಎದುರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದರ ನಡುವೆಯೇ ಬೇಳೂರು ಗೋಪಾಲಕೃಷ್ಣ ಸಿಎಂ ಆಡಿದ್ದು ವೈರಾಗ್ಯದ ಮಾತುಗಳಲ್ಲ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು DCM ಸಾಹೇಬರ ಮನೆಗೆ ಹೋಗಿ ಊಟ ಮಾಡಿ ಬಂದಂಥ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ನಾನು ಹೋಗೋಕ್ಕೂ ಅವ್ರು ಬರೋಕ್ಕೂ ಸರಿ ಆಯಿತು. ಆ ಸಂದರ್ಭದಲ್ಲಿ ಭಾಳ ಖುಷಿಯಾಗಿ ಬರೋವಂಥ ಸಂದರ್ಭದಲ್ಲಿ ನಾನು ಹೋಗಿ ನಮಸ್ಕಾರ ಸರ್, ಏನು ಸರ್ ಭಾಳ ಖುಷಿಯಾಗಿದ್ದಾರೆ, ನಾಟಿ ಕೋಳಿ ಭಾರಿ ಚೆನ್ನಾಗಿತ್ತು ಅಂತ ನಾನು ಕೇಳಿದ್ದೆ. ಏನೋ ನೀನು ಭಾಳ ಕಲರ್ಫುಲ್ಲಾಗಿ ಬಂದಿದ್ಯಾ ಏನೋ ಅಂತೆಲ್ಲ ಹೇಳಿದ್ರೆ, ಏನು ಸರ್ ಯಾವಾಗಲೂ ಬೇಡೋರು ಹೀಗೆ ಅಲ್ಲ ಅಂತ ನಾನು ಅಂದೆ. ಹಂಗೆ ಖುಷಿಯಾಗಿ ಮಾತಾಡ್ರಿ, ನಿಜವಾಗ್ಲೂ ಚೆನ್ನಾಗಿತ್ತು ಕಣೋ, ನಾಟಿ ಕೋಳಿ ಭಾರಿ ಚೆನ್ನಾಗಿತ್ತು, ನಮ್ಮ ಮೈಸೂರು ಥರನೇ ಮಾಡಿಸಿದ್ರು, ಭಾಳ ಖುಷಿಯಾಗಿ ಊಟ ಮಾಡಿದೆ ಕಣೋ, ತುಂಬ ಚೆನ್ನಾಗಾಯಿತು ಅಂತ ಹೇಳ್ಕೊಂಡು ಸಹಜವಾಗಿ ಬಂದರು. ಭಾಳ ಖುಷಿಯಾಗಿದ್ದರು, ಯಾವುದೇ ಇದಿರಲಿಲ್ಲ ಅವರಲ್ಲಿ, ಮನಸ್ಸಲ್ಲಿ ಯಾವುದು ನೋವು ಯಾವುದೂ ಇರಲಿಲ್ಲ. ತುಂಬ ಖುಷಿಯಾಗಿ ಬಂದು ಹೆಗಲ ಮೇಲೆ ಕೈ ಹಾಕಿ ಬಂದು ಹೊರಗಡೆ ಬಂದು ಟಿ ವಿಯೆಲ್ಲ ಇದ್ದು ಅವಾಗೇನೋ ಮಾತಾಡಿದ್ದಾರೆ ಅಂತ ಅವ್ರು ಹೇಳಿದರು ನನಗೆ. ಬಟ್ ರಾಜಕೀಯವಾಗಿ ನೋವಿಂದ ಅಥವಾ ಅಸಮಾನದಿಂದ ಅವರು ಯಾವತ್ತೂ ಹೇಳಿಲ್ಲ. ಒಂದು ಖುಷಿಯಾಗಿ ಪ್ರೀತಿಯಿಂದ ಸಂತೋಷದಿಂದ ಖುಷಿಯಾಗಿ ಮಾತಾಡಿದ್ದಾರೆ ಅಷ್ಟೇ. ಸಿಎಂ DCM ಬ್ರೇಕ್ಫಾಸ್ಟ್ನಿಂದ ಪರಂಗೆ ಅಸಮಾಧಾನ. ಸಿಎಂ ಸಿದ್ದು ನಡೆಯಿಂದ ಬೇಸರಗೊಂಡ್ರ ಪರಮೇಶ್ವರ್. ಎಸ್, ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ DCM ಬ್ರೇಕ್ಫಾಸ್ಟ್ ಮೀಟಿಂಗ್ನಿಂದ ಬೇಸರಗೊಂಡ್ರ ಅನ್ನೋ ಅನುಮಾನಗಳು ಕೂಡ ಈಗ ಕಾಡುತ್ತಿವೆ. ಕಾರಣ ಅವರು ಬ್ರೇಕ್ಫಾಸ್ಟ್ ವಿಚಾರದಲ್ಲಿ ನೀಡಿದ ವ್ಯಂಗ್ಯ ಮಿಶ್ರಿತ ಹೇಳಿಕೆಗಳು. DCM ಮನೆಗೆ ಸಿಎಂ ನಾಟಿ ಕೋಳಿ ನಾಷ್ಟಾಗೆ ಹೋಗಿ ಬಂದ ಬಗ್ಗೆ ಮಾತನಾಡಿದ ಪರಮೇಶ್ವರ್, ನಾನು ಸಿಎಂ ರನ್ನ ಬ್ರೇಕ್ಫಾಸ್ಟ್ಗೆ ಕರೆಯುತ್ತೇನೆ ಎಂದು ವ್ಯಂಗ್ಯವಾಗಿ ಹೇಳಿದ್ದಾರೆ. ಪರಂ ಅವರ ಈ ಹೇಳಿಕೆ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಮೊದಲು ಪರಮೇಶ್ವರ್ ಸಿಎಂ ಸಿದ್ದು ವಿರೋಧ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಬಳಿಕ ಬದಲಾದ ಕಾಲಘಟ್ಟದಲ್ಲೇ ಸಿಎಂ ಆಪ್ತ ಬಳಗದಲ್ಲಿ ಕಾಣಿಸಿಕೊಂಡ್ರು. ಸದ್ಯ ಸಿಎಂ ಕುರ್ಚಿ ಕದನದಲ್ಲಿ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ. ಇದೇ ಸಮಯದಲ್ಲಿ ಸಿಎಂ ಸಿದ್ದು ಡಿಕೆಶಿಯೊಂದಿಗೆ ಮೃದು ಧೋರಣೆಯೊಂದಿಗೆ ನಡೆದುಕೊಳ್ಳುತ್ತಿದ್ದಾರೆ. ಬ್ರೇಕ್ಫಾಸ್ಟ್ ಲಂಚ್ ಮೂಲಕ ಅವರ ಸಂಖ್ಯೆಯನ್ನ ಗಳಿಸಿಕೊಳ್ತಿದ್ದಾರೆ. ಇದು ಪರಮೇಶ್ವರ್ ಅವರ ಬೇಸರಕ್ಕೆ ಕಾರಣವಾಗಿದೆಯಾ? ಸಿದ್ದು ನನಗೆ ಕೈ ಕೊಡ್ತಿದ್ದಾರೆ ಅಂತ ಅವರು ಅನುಮಾನಗೊಂಡಿದ್ದಾರಾ ಅನ್ನೋ ಸಂಶಯಗಳು ಕೂಡ ಮೂಡುತ್ತಿವೆ. ಆರಾಮಾಗಿ ಯಾವತ್ತೂ ಇದ್ದಾರಪ್ಪ, ಇದೇನು ಹೊಸದೇನಿದೆ, ಆರಾಮಾಗಿ ಯಾವಾಗಲೂ ಇದ್ದಾರೆ, ಅದೇನಿಲ್ಲ. ನಮಗೆ ಸಂತೋಷ ಏನಂದರೆ ಎಲ್ಲ ವಾತಾವರಣ ತಿಳಿಯಾಗಿದೆ ಮತ್ತು ಯಾರೂ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಇನ್ಮೇಲೆ ಇಲ್ಲ, ಈಗ ಸದ್ಯಕ್ಕೆ ಅವ್ರಿಬ್ಬರೇ ತಿಂಡಿ ತಿಂತಾವ್ರೆ, ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿಂದು. ನೀವೇನಾದ್ರೂ ಮತ್ತೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತೀವಿ? ಇಬ್ಬರಿಗೂ ಸೇರಿ ನೀವೇನಾದ್ರೂ ಅರೇಂಜ್ ಮಾಡ್ತೀವಿ? ಯೋಚನೆ ಮಾಡೋಣ. ಅದು ಎಲ್ಲ ಒಳ್ಳೇದಾಗದಾದ್ರೆ ಅದನ್ನು ಮಾಡೋಣ. ಪಾಸಿಬಿಲಿಟಿ ಇದೆಯಾ ಸರ್? ಯಾಕಾಗಬಾರ್ದು? ನಿಮ್ಮ ಸಲಹೆಯನ್ನ ಭಾಳ ಇದರಿಂದ ನಾನು ಸ್ವೀಕಾರ ಮಾಡ್ತೀನಿ. ಅವರಿಬ್ಬರು ನೀವು ಕರೀತೀರಿ? ಅದೇ ಅವ್ರು ಹೇಳಿದ್ದು. ಪರೋಕ್ಷವಾಗಿ ಬೇಸರ ಹೊರ ಹಾಕಿದ್ರ ಪರಮೇಶ್ವರ್. ದಲಿತ ಸಿಎಂ ಕೂಗು ಮತ್ತಷ್ಟು ಕಾವು ಪಡೆಯಲಿದೆಯಾ? ಡಾಕ್ಟರ್ ಪರಮೇಶ್ವರ್ ಕಾಂಗ್ರೆಸ್ನ ಹಳೆ ಕಟ್ಟಾಳು. ಮೂಲ ಕಾಂಗ್ರೆಸ್ಸಿಗರಲ್ಲಿ ಗುರುತಿಸಿಕೊಂಡವರು. 8.5 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದವರು. ಉಪಮುಖ್ಯಮಂತ್ರಿಗಳಾಗಿ ಗೃಹ ಸಚಿವರಾಗಿ ಖಾತೆ ನಿಭಾಯಿಸಿದವರು. ಕಾಂಗ್ರೆಸ್ನ ಹಿರಿಯ ಕಟ್ಟಾಳುಗಳಲ್ಲಿ ಗುರುತಿಸಿಕೊಂಡ ನಾಯಕ. ದಲಿತ ಸಿಎಂ ರೇಸ್ನಲ್ಲಿ ಮೊದಲು ಕೇಳಿಬರುವುದೇ ಪರಮೇಶ್ವರ್ ಹೆಸರು. ದಲಿತ ಶಾಸಕರು, ಸಚಿವರು ಕೂಡ ಈ ವಿಚಾರದಲ್ಲಿ ಅವರ ಬೆನ್ನಿಗೆ ನಿಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಹಿಂದೆ ಸಿಎಂ ಸ್ಥಾನದ ಅಭಯ ಕೊಟ್ಟಿದ್ದ ಸಿದ್ದರಾಮಯ್ಯ ತಮಗೆ ಕೈ ಕೊಡ್ತಿದ್ದಾರೆ ಅನ್ನೋ ಭಾವನೆ ಅವರಲ್ಲಿ ಮೂಡಿದಂತಿದೆ. ಇದರ ಪರಿಣಾಮ ಮುಂದೆ ದಲಿತ ಸಿಎಂ ಕೂಗು ಜೋರಾಗುವ ಸಂಶಯಗಳು ದಟ್ಟವಾಗಿ ಕಾಣ್ತಿವೆ. ಸತೀಶ್ ಜಾರಕಿಹೊಳಿ ಹಾಗೂ ಮಹದೇವಪ್ಪ ಜೊತೆ ಸೇರಿ ಪರಮೇಶ್ವರ್ ದಲಿತ ಸಿಎಂ ಕೂಗನ್ನ ಹೈಕಮಾಂಡ್ ಮಟ್ಟದವರೆಗೂ ತೆಗೆದುಕೊಂಡು ಹೋಗ್ತಾರಾ ಅನ್ನೋ ಸಂಶಯಗಳು ಕೂಡ ಸೃಷ್ಟಿಯಾಗಿವೆ. ಸಿಎಂ DCM ಉಪಹಾರ ಸಭೆಗೆ ವಿಪಕ್ಷಗಳ ಆಕ್ರೋಶ. ಟ್ವೀಟ್ ಮಾಡಿ ಉಭಯ ನಾಯಕರ ಕಾಲೆಳೆದ ಜೆಡಿಎಸ್.
ಇನ್ನು ಸಿಎಂ ಡಿಸಿಎಂ ಎರಡೆರಡು ಬಾರಿ ಬ್ರೇಕ್ಫಾಸ್ಟ್ ವಿರುದ್ಧ ವಿಪಕ್ಷಗಳು ಕೆಂಡ ಕಾರುತ್ತಿವೆ. ಈ ಬಗ್ಗೆ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಜೆಡಿಎಸ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ವ್ಯಂಗ್ಯವಾಡಿದೆ. ಡಿಕೆಶಿ ಹಾಗೂ ಸಿದ್ದು ನಡುವೆ ನಡೆದಿರುವ ಸಂಭಾಷಣೆಯನ್ನ ಕಾಲ್ಪನಿಕವಾಗಿ ಪೋಸ್ಟ್ನಲ್ಲಿ ಉಲ್ಲೇಖಿಸಿ ಸಿಎಂ ಡಿಸಿಎಂ ಅನ್ನ ವ್ಯಂಗ್ಯ ಮಾಡಿದ್ದಾರೆ. ಡಮ್ಮಿ ಸಿದ್ದರಾಮಯ್ಯ ಕುರ್ಚಿ ಆಸೆಗೆ ಡಿಕೆ ಶಿವಕುಮಾರ್ ಜೊತೆ ಸೆಟಲ್ಮೆಂಟ್ಗೆ ಸಿದ್ಧ ಹಸ್ತ ಎಂದು ಟ್ವೀಟ್ ಮಾಡಿ ನಾಯಕರ ಕಾಲ್ಪನಿಕ ಸಂಭಾಷಣೆಯನ್ನ ಕೂಡ ಕೋಟ್ ಮಾಡಲಾಗಿದೆ. ಬ್ರೇಕ್ಫಾಸ್ಟ್ ಹಿಂದೆ ಸೋನಿಯಾ ಗಾಂಧಿ ನಿರ್ದೇಶನ, ರಾಹುಲ್ ಚಿತ್ರಕಥೆ, ಕೆಸಿವಿ ಡೈಲಾಗ್, ಅಶೋಕ್ ಆಕ್ರೋಶ. ಇನ್ನು ಬ್ರೇಕ್ಫಾಸ್ಟ್ ರಾಜಕೀಯ ವಿಚಾರದ ಬಗ್ಗೆ ಆಕ್ರೋಶ ಹೊರಹಾಕಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಇದು ಸೋನಿಯಾ ಗಾಂಧಿ ನಿರ್ದೇಶನದಲ್ಲಿ ನಡೆದಿರುವ ಪ್ರಹಸನ. ಇದಕ್ಕೆ ಸೋನಿಯಾ ಗಾಂಧಿಯವರ ನಿರ್ದೇಶನವಿದೆ. ಇದಕ್ಕೆ ರಾಹುಲ್ ಗಾಂಧಿ ಚಿತ್ರಕಥೆ ಬರೆದಿದ್ದಾರೆ, ಕೆಸಿ ವೇಣುಗೋಪಾಲ್ ಡೈಲಾಗ್ ಬರೆದಿದ್ದಾರೆ. ಇದು ಹೇಳಿ ಮಾಡಿಸಿದ ನಾಟಕ ಅಂತ ಲೇವಡಿ ಮಾಡಿದ್ದಾರೆ. ಅಲ್ಲದೆ ಹನುಮ ಜಯಂತಿಯ ದಿನವೇ ಸಿಎಂ ನಾಟಿ ಕೋಳಿ ನಾಷ್ಟ ಮಾಡಿದ್ದು ಹಿಂದೂಗಳ ಭಾವನೆಗಳಿಗೆ ಮಾಡಿದ ಅವಮಾನ ಅಂತ ನನಗೆ ಅನೇಕರು ಮೆಸೇಜ್ ಮಾಡಿದ್ದಾರೆ. ಈ ಹಿಂದೆ ಹೀಗೆ ಧರ್ಮಸ್ಥಳಕ್ಕೆ ಮಾಂಸ ಸೇವನೆ ಮಾಡಿಯೇ ಹೋಗಿದ್ರು, ಇದೇನು ಅವರಿಗೆ ಹೊಸದಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಕೆ ಮನೆಯಲ್ಲಿ ನಾಟಿ ಕೋಳಿ, ಇದು ಸೋನಿಯಾ ಗಾಂಧಿಯವರು ಅವರ ನಿರ್ದೇಶನ. ಇದಕ್ಕೆ ಸೋನಿಯಾ ಗಾಂಧಿಯವರ ನಿರ್ದೇಶನ, ರಾಹುಲ್ ಗಾಂಧಿಯವರ ಚಿತ್ರಕಥೆ, ಕೆಸಿ ವೇಣುಗೋಪಾಲ್ ಅವರ ಡೈಲಾಗ್ಸು. ಇಬ್ಬರು ಹೇಳವ್ರೆ, ವೇಣುಗೋಪಾಲ್ ಫೋನ್ ಮಾಡಿ ಡಿಕೆಗೂ ಹೇಳವ್ರೆ, ಸಿದ್ದರಾಮಯ್ಯನಿಗೆ ಏನು ಮಾತಾಡಬೇಕು ಅಂತ ಹೇಳವ್ರೆ. ನೀನು ಹಿಂಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ಡಿಕೆಗೂ ಕೂಡ ನೀನು ಹೀಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ನಿರ್ದೇಶನ, ಸ್ಕ್ರೀನ್ ಪ್ಲೇ, ಡೈಲಾಗು ಎಲ್ಲ ಬರೆದು ಕಳಿಸಿ ಮಾಡಿರೋಂಥ ಪ್ರಹಸನ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇರೋದು. ಇಡ್ಲಿ, ವಡೆ, ಚೌಚೌಬಾತ್ನಿಂದ ನಾಟಿ ಕೋಳಿ ನಾಷ್ಟದವರೆಗೆ ರಾಜ್ಯದ ಕುರ್ಚಿ ಕದನ ಬಂದು ನಿಂತಿದೆ. ಭುಗಿಲೆದ್ದಿದ್ದ ಕಿರೀಟ ಸಮರಕ್ಕೆ ಇದು ಒಂದು ಸ್ಮಾಲ್ ಬ್ರೇಕ್ ಹಾಕಿರೋದಂತೂ ಸತ್ಯ. ಆದ್ರೆ ಸೋಮವಾರ ಯಾರು ಅಸಲಿ ಸಿಎಂ ಅನ್ನೋದು ದೆಹಲಿ ನಾಯಕರು ಪಕ್ಕಾ ಮಾಡಲಿದ್ದಾರೆ ಅನ್ನೋದು ಪಕ್ಕಾ ಆಗಿದೆ. ಇದರ ನಡುವೆ ಸಿಎಂ ಆಡಿದ ವೈರಾಗ್ಯದ ಮಾತು ಕೂಡ ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಇದಕ್ಕೆಲ್ಲ ಸೋಮವಾರವೇ ಅಧಿಕೃತ ತೆರೆ ಬೀಳುತ್ತಾ? ದೆಹಲಿಯ ನಾಯಕರು ಈ ಕಿರೀಟ ಕದನಕ್ಕೆ ಕೊನೆ ಹಾಡ್ತಾರಾ? ಕಾದು ನೋಡ್ಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.